ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ ಸಂಚಿಕೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಿರೋದ್ರಿಂದ ಧನ್ರಾಜ್ ಮತ್ತು ಚೈತ್ರ ಕುಂದಾಪುರ ಅವರ ಫ್ಯಾಮಿಲಿ ಬಿಟ್ಟು ಇನ್ನೆಲ್ಲರ ಫ್ಯಾಮಿಲಿ ಬಂದಿರುತ್ತೆ. ಫ್ಯಾಮಿಲಿಯವರು ಬಂದ ಮೇಲೆ ಎಲ್ರಿಗೂ ಅವ್ರವ್ರ ಕುಟುಂಬದವರು ಅವ್ರದ್ದೇ ಆಗಿರತಕ್ಕಂಥ ಒಂದೊಂದು ಸಲಹೆಗಳನ್ನ ಹೇಳ್ತಾರೆ. ಭವ್ಯ ಅವ್ರ ಅಕ್ಕ ಹೇಳ್ತಾರೆ, ನೀನು ತ್ರಿವಿಕ್ರಮ್ ಅವ್ರ ಹತ್ರ ಸಜೆಷನ್ ಜಾಸ್ತಿ ಕೇಳ್ತೀಯಾ, ಅದು ಆ ಥರ ಆಡಬಾರ್ದು, ಸ್ವಂತ ನಿನ್ನ ಬುದ್ಧಿವಂತಿಕೆಯಿಂದನೇ ನೀನು ಆಟ ಆಡಬೇಕು ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ತ್ರಿವಿಕ್ರಮ್ ಅವ್ರ ಅಮ್ಮನೂ ಹೇಳ್ತಾರೆ, ನೀನು ಇತ್ತೀಚೆಗೆ ಸೈಲೆಂಟ್ ಆಗಿರ್ತೀಯ, ಜಾಸ್ತಿ ಎಂಟರ್ಟೈನ್ ಮಾಡಬೇಕು, ನೀನು ಡ್ಯಾನ್ಸ್ ಎಲ್ಲ ಮಾಡಬೇಕು, ಎಲ್ಲರ ಜೊತೆ ಬೆರಿಬೇಕು ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲದೆ ಗೌತಮಿ ಜಾಧವ್ ಅವ್ರ ಗಂಡನೂ ಬಂದಿರ್ತಾರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ, ನೀವು ಜೋಕರ್ ಸಹವಾಸ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಅಳಬೇಡಿ ಅಂತ. ಮಂಜು ಅವ್ರ ಜೊತೆಗೆ ಹೋಗಬೇಡಿ ಅಂತಲೇ ಹೇಳ್ತಾರೆ ಗೌತಮಿ ಜಾಧವ್ ಅವ್ರ ಗಂಡ. ಮಂಜು ಅವ್ರ ತಂಗಿ ಕೂಡ ಹೇಳ್ತಾರೆ, ಗೌತಮಿ ಜೊತೆಗೆ ಹೋಗ್ಬೇಡ, ನೀನು ಇಂಡಿವಿಜುವಲ್ ಆಗಿ ಆಟ ಆಡಿ ಗೆದ್ದು ಬರಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ವಾರದ ಸಂಚಿಕೆಯಲ್ಲಿ ಧನ್ರಾಜ್ ಅವರ ದೊಡ್ಡ ಫ್ಯಾಮಿಲಿನೇ ಬರುತ್ತೆ. ಅವ್ರ ಮಗಳನ್ನು ನೋಡಿ ಧನ್ರಾಜ್ ಅವರು ತುಂಬಾ ಖುಷಿ ಪಡ್ತಾರೆ. ಫಿನಾಲೆ ಹತ್ರ ಬರ್ತಿರೋ ಈ ಹೊತ್ತಲ್ಲಿ ಸ್ಪರ್ಧಿಗಳಿಗೆ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಅದು ಅವ್ರ ಫ್ಯಾಮಿಲಿಯಿಂದನೇ. ಸ್ಪರ್ಧಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಅವ್ರ ಆಟನ ಚೇಂಜ್ ಮಾಡ್ತಾರಾ ಇಲ್ವಾ, ಅದೇ ಆ ಥರನೇ ಆಡಿ ಆಟನ ಮುಂದುವರಿಸ್ತಾರಾ, ಕಾದು ನೋಡಬೇಕಾಗಿದೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.